ಕಳೆದ 3 ವರ್ಷಗಳಿಂದ 11 ಜಿಲ್ಲೆಗಳಿಗೂ ಹೆಚ್ಚು ಸಂಪರ್ಕವನ್ನ ಕಲ್ಪಿಸ್ತಾ ಇದ್ದಂತಹ ಸಂಪರ್ಕ ಕೊಂಡಿಯಂತಹ ಪೀಣ್ಯ ಫ್ಲೈಓವರ್ನಲ್ಲಿ ಭಾರಿ ವಾಹನಗಳ ಓಡಾಟ ನಿಷೇಧ ಮಾಡಲಾಗಿತ್ತು. ಬಟ್ ಇವತ್ತಿನಿಂದ ಭಾರಿ ವಾಹನಗಳ ಓಡಾಟಕ್ಕೂ ಕೂಡ NHAI ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅವಕಾಶ ಮಾಡಿಕೊಡ್ತಾ ಇದೆ. ಇದು ವಾಹನ ಸವಾರರಿಗೆ ಗುಡ್ ನ್ಯೂಸ್ ಆಗಿದೆ. ಬಿಕಾಸ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಮಸ್ಯೆಯಿಂದ ಈ ಭಾಗ ಬಳಲ್ತಾ ಇತ್ತು. ಪೀಣ್ಯ ಫ್ಲೈಓವರ್ ಆಲ್ಮೋಸ್ಟ್ ಒಂದು 4.2 ಕಿಲೋಮೀಟರ್ ಇದೆ. ಸೊ ಇಲ್ಲಿ ಹೋಗೋಷ್ಟಕ್ಕೆ ಸಾಕಪ್ಪ ಅನ್ನೋ ರೀತಿನಲ್ಲಿ ಪರಿಸ್ಥಿತಿ ಇತ್ತು. ಸೊ ಟ್ರಾಫಿಕ್ ಜಾಮ್ನ ಪರಿಣಾಮ ಸ್ವಲ್ಪ ಕೆಳಗೆ ಬರಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಡಿಸೆಂಬರ್ 2021ರಿಂದ ಕೂಡ ಅಲ್ಲಿ ಹೆವಿ ವೆಹಿಕಲ್ಸ್ ಮೂವ್ಮೆಂಟ್ ಇರಲಿಲ್ಲ. 2 ಪಿಲ್ಲರ್ಗಳಲ್ಲಿ ದೋಷ ಇದ್ದ ಕಾರಣ ರಿಪ್ಲೇಸ್ಮೆಂಟ್ ಅನ್ನ ಈ ವೈರ್ಗೆ ಸಂಬಂಧಪಟ್ಟಂತೆ ಮಾಡಬೇಕಾಗಿತ್ತು. ಮತ್ತೆ ಲೋಡ್ ಟೆಸ್ಟಿಂಗ್ ಅನ್ನ ಮಾಡಬೇಕಾಗಿತ್ತು. ಅದೆಲ್ಲವನ್ನ ಕೂಡ ಮಾಡಲಾಗಿದೆ. ಲೋಡ್ ಟೆಸ್ಟಿಂಗ್ ಬಳಿಕ ಭಾರಿ ವಾಹನಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಬಟ್ ಕೆಲವು ಷರತ್ತುಗಳನ್ನು ವಿಧಿಸಲಾಗಿದೆ. 40 ಸ್ಪೀಡಲ್ಲಿ ಇರಬೇಕು, ಮತ್ತು ಲೆಫ್ಟ್ ಲೈನಲ್ಲಿ ಹೆವಿ ವೆಹಿಕಲ್ಸ್ ಇರಬೇಕು ಅಂತೆಲ್ಲ ಷರತ್ತಿದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾದೇಶ್. ವಾಹನ ಸವಾರಿಗೆ ನಿಜಕ್ಕೂ ರಿಲೀಫ್ ಕೊಡುವಂತಹ ವಿಚಾರ, ರೂಲ್ಸ್ ಫಾಲೋ ಆಗ್ತಾ ಇದೆಯಾ? ಗೈಡ್ಲೈನ್ಸು ಅಥವಾ ರೆಸ್ಟ್ರಿಕ್ಷನ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ? ಟ್ರಾಫಿಕ್ ಸಮಸ್ಯೆ ನಿಜವಾಗ್ಲೂ ಕೂಡ ಅಲ್ಲಿ ರಿಲ್ಯಾಕ್ಸೇಷನ್ ಇದೆಯಾ? ಬಿಕಾಸ್ ಇಷ್ಟು ದಿನ ನಾವು ನೋಡ್ತಾ ಇದ್ದು ಬಂಪರ್ ಟು ಬಂಪರ್ ಟ್ರಾಫಿಕ್ ಸಮಸ್ಯೆಯಲ್ಲಿ. ಬಟ್ ಈಗ ಹೇಗಿದೆ, ಇವತ್ತು ಹೇಗಿದೆ? ಮಮತಾ, ಇವತ್ತು ತುಂಬಾ ರಿಲ್ಯಾಕ್ಸ್ ಮೂಡಲ್ಲಿ ಜನ ಆರಾಮಾಗಿ, ಅಂದ್ರೆ ತುಂಬಾ ಖುಷಿಯಾಗಿ ವಾಹನ ಚಾಲನೆ ಮಾಡ್ತಾ ಇದ್ದಾರೆ. ಯಾವಾಗಲೂ ಕೂಡ ಇಲ್ಲಿ ತುಂಬಾ ಟ್ರಾಫಿಕ್ ಇರ್ತಾ ಇತ್ತು, ಜಾಮ್ ಆಗ್ತಾ ಇತ್ತು. ಆದರೆ ಇವತ್ತು ಆ ಥರದ ಪರಿಸ್ಥಿತಿ ಇಲ್ಲ. ಅಂದರೆ ಇದು ಪೀಕ್ ಅವರ್ ಆಗಿರೋದ್ರಿಂದ ಹಲವರು ಆಫೀಸ್ಗಳಿಗೆ ಹೋಗಬೇಕು, ತಮ್ಮ ಕೆಲಸಗಳಿಗೆ ಹೋಗಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ತುಂಬ ಟ್ರಾಫಿಕ್ ಆಗ್ತಾ ಇತ್ತು ಇಲ್ಲಿ. ಆದರೆ ಇವತ್ತು ತುಂಬ ಫ್ರೀಯಾಗಿ ಜನ ತಮ್ಮ ವೆಹಿಕಲ್ಗಳನ್ನ ತೊಗೊಂಡು ಆರಾಮಾಗಿ ಓಡಾಡ್ತಾ ಇದ್ದಾರೆ. ಜೊತೆಗೆ ಗಮನಿಸ್ಬೋದು, ಭಾರಿ ವಾಹನಗಳಿಗೆ ಬೆಳಗ್ಗೆ 6 ಗಂಟೆಯಿಂದ ಸಂಚಾರ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿರುವಂಥ ಹಿನ್ನೆಲೆಯಲ್ಲಿ ಭಾರಿ ವಾಹನಗಳು ಕೂಡ ಸಂಚಾರ ಮಾಡ್ತಿದ್ದಾವೆ. ಆದರೆ ಸ್ಪೀಡ್ ಲಿಮಿಟ್ ಎಲ್ಲೋ ಮಿಸ್ ಮಾಡ್ತಿದ್ದಾರೆ ಇವರು ಅಂತ. ಯಾಕಂದರೆ 40 ಕಿಲೋಮೀಟರ್ ಸ್ಪೀಡ್ ಇರಬೇಕು ಅನ್ನುವಂಥದ್ದು ಸಂಚಾರ ಪೊಲೀಸರು ಹೇಳ್ತಾ ಇರುವಂಥದ್ದು. ಆದರೆ ಅದನ್ನು ಮೀರ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಯಾವುದೇ ರೀತಿಯಂಥ ಜಾಮ್ ಆಗುವಂಥದ್ದು, ಟ್ರಾಫಿಕ್ ಕಿರಿಕಿರಿ ಆಗುವಂಥದ್ದು ಅದು ಯಾವುದು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ಫ್ರೀಯಾಗಿ ಓಡಾಡೋದು ಶುರು ಮಾಡಿದ್ದಾರೆ. ಯಾಕಂದರೆ ಡಿಸೆಂಬರ್ 21, 2021ರಲ್ಲಿ ಭಾರಿ ವಾಹನಗಳಿಗೆ ಬಂದಾಗಿದ್ದಂಥ ಈ ಫ್ಲೈಓವರ್ ಈಗ ಮುಕ್ತ ಆಗ್ತಾ ಇದೆ. 3 ವರ್ಷಗಳಾಯಿತು. 3 ವರ್ಷಗಳ ನಂತರ ಆರಾಮಾಗಿ ಫ್ಲೈಓವರ್ ಮೇಲೆ ಓಡಾಡುವಂಥ ಅನುಭವವನ್ನು ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಬಸ್ಸುಗಳಾಗಿರ್ಬೋದು, ಅಂದರೆ ಬಸ್ಸುಗಳು ಕೂಡ ಈ ಸುಮಾರು 4-5 ಕಿಲೋಮೀಟರ್ ದಾಟೋದಕ್ಕೆ ಸಾಕಷ್ಟು ಅರಸಾಹಸ ಪಡಬೇಕಾಗಿತ್ತು. ಸಿಕ್ಕಾಪಟ್ಟೆ ಜಾಮ್ಗಳು, ಸಿಕ್ಕಾಪಟ್ಟೆ ಸಿಗ್ನಲ್ಗಳನ್ನೆಲ್ಲ ದಾಟ್ಕೊಂಡು ಹೋಗಬೇಕಾಗಿತ್ತು. ಆದರೆ ಈಗ ಈ ಕಡೆ ಅಂದರೆ 22 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು, ಹೆದ್ದಾರಿ ಇದು. ಇಲ್ಲಿ ಈಗ ಆರಾಮಾಗಿ ಜನ ಓಡಾಡ್ತಾ ಇದ್ದಾರೆ. ಬಸ್ಸುಗಳು ಓಡಾಡ್ತಿದ್ದಾವೆ, ಭಾರಿ ಟ್ರಕ್ಗಳು ಓಡಾಡ್ತಿದ್ದಾವೆ. ಜೊತೆಗೆ ಇಲ್ಲೊಂದು ಗಮನಿಸ್ಬೋದು, ನೋಟಿಸನ್ನು ಕೂಡ, ಅಂದರೆ ಸಾರ್ವಜನಿಕ ಪ್ರಕಟಣೆಯನ್ನು ಕೂಡ ಇಲ್ಲಿ ಹೊರಡಿಸಿದ್ದಾರೆ ಬೆಂಗಳೂರು ಸಂಚಾರ ಪೊಲೀಸರು. ಯಾರು ಕೂಡ 40 ಕಿಲೋಮೀಟರ್ ಸ್ಪೀಡ್ ಏನಿದೆ ಅದನ್ನು ದಾಟಬಾರ್ದು, ಅತಿ ವೇಗ ಇರಬಾರ್ದು ಅನ್ನುವಂಥದ್ದು. ಭಾರಿ ವಾಹನಗಳು, ಮೋಟರ್ ವಾಹನಗಳು ಮೇಲ್ಸೇತುವೆ ಎಡಭಾಗದಲ್ಲೇ ಚಲಿಸಬೇಕು ಅನ್ನುವಂಥದ್ದು. ಜೊತೆಗೆ ಶುಕ್ರವಾರ ಬಂದ್ ಆಗಿರುತ್ತೆ. ಯಾರು ಕೂಡ ಶುಕ್ರವಾರ ಈ ಭಾರಿ ವಾಹನಗಳೇನಿದ್ದಾವೆ, ಹೆವಿ ವಾಹನಗಳು, ಅವ್ರು ಯಾರು ಕೂಡ ಇಲ್ಲಿ ಸಂಚಾರ ಮಾಡುವಂತಿಲ್ಲ. ಬಂದಿರುತ್ತೆ ಅವತ್ತೊಂದು ದಿನ ಮೇಂಟೆನೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು. ಅಂದರೆ ಸಂಪೂರ್ಣವಾಗಿ ಮುಗಿದಿದೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಈಗಾಗಲೇ ಲೋಡ್ ಟೆಸ್ಟಿಂಗ್ ಆಗಿದೆ, ಎಲ್ಲ ಸಮಸ್ಯೆಗಳು ಮುಕ್ತ ಆಗಿದೆ ಅಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಜೊತೆಗೆ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೂ ಕೂಡ ಒಂದು ದಿನ ಮೇಂಟೆನೆನ್ಸ್ ವಿಚಾರಕ್ಕೆ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಶುಕ್ರವಾರ 24 ಗಂಟೆಗಳ ಕಾಲ ಮೇಂಟೆನೆನ್ಸ್ ವಿಚಾರಕ್ಕೆ ಬಂದ್ ಆಗುತ್ತೆ. ಹೊರತುಪಡಿಸಿದ್ರೆ 6 ದಿನ ಆರಾಮಾಗಿ ಬೆಂಗಳೂರಿನ ಜನ ಈ ರಸ್ತೆಯಲ್ಲಿ, ಈ ಫ್ಲೈಓವರ್ ಮೇಲೆ ಓಡಾಡಬಹುದು. ಮಮತಾ, ಆಲ್ ರೈಟ್, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.